ಹಾಯ್ ಫ್ರೆಂಡ್ಸ್, ಇವತ್ತು ಪಾರ್ಟಿ ವೇರ್ ಸ್ಯಾರಿಗೆ ಫ್ಲವರ್ ಡಿಸೈನ್ ಹಾಕ್ತಾಯಿದ್ದೀನಿ. ಅದಕ್ಕೆ 8 ಎಳೆ ದಾರ ಮಾಡ್ಕೊಂಡಿದ್ದೀನಿ ಮತ್ತು ವೈಟ್ ಬೀಡ್ ತೊಗೊಂಡಿದ್ದೀನಿ. ಸ್ಟಾರ್ಟಿಂಗಲ್ಲಿ ದಾರ ಗಂಟಾಕ್ಕೊಂಡಿದ್ದೀನಿ. ಗಂಟಾಕ್ಕೊಂಡು ಸೀರೆಗೆ ಲಾಕ್ ಮಾಡ್ಕೊತಾ ಇದ್ದೀನಿ. ಲಾಕ್ ಮತ್ತು ಪಕ್ಕದಲ್ಲೇ ಇನ್ನೂ ಒಂದು ಲಾಕ್, ಸ್ಟಾರ್ಟಿಂಗ್ ಮಾತ್ರ ಥರ 2 ಕಿತ್ತ ಲಾಕ್ ಮಾಡ್ಕೊತೀನಿ. ಲಾಕ್ ಮಾಡಿಕೊಂಡು 3 ಚೈನ್ಸ್ ಹಾಕ್ಕೊತಾ ಇದ್ದೀನಿ. 2 3 ಎಲ್ಲಿಗೆ ಬರುತ್ತೋ ಅಲ್ಲಿಗೆ ತಗೊಂಡು ದಾರ ಸ್ವಲ್ಪ ಮೇಲೆ ಮಾಡಿಕೊಂಡು ಫಸ್ಟಿಗೆ 1 ಬೀಡ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಬೀಡ್ ಲಾಕ್ ಮತ್ತು ದಾರ ಸ್ವಲ್ಪ ಮೇಲೆ ಮಾಡಿಕೊಂಡು ಫೈವ್ ಬೀಡ್ಸ್ ಹಾಕ್ಕೊಬೇಕು ಫ್ರೆಂಡ್ಸ್. ಇವಾಗ 3 5 ಬೀಡ್ಸ್ ಹಾಕ್ಕೊಂಡು ಇಲ್ಲಿ ಫಸ್ಟಿಗೆ ನಾವು ಒಂದು ಬೀಡ್ ಹಾಕಿ ಲಾಕ್ ಮಾಡಿರ್ತೀರಲ್ಲ, ಅಲ್ಲಿ ಪಕ್ಕದಲ್ಲಿ ಹಿಂಗೆ ದಾರ ತಗೊಂಡು ಬಂದು ಲಾಕ್ ಮಾಡ್ಕೊಂಡ್ಬಿಡ್ಬೇಕು. 5 ಬೀಡ್ಗೆ ಲಾಕ್ ಮಾಡಿಕೊಂಡು ಒಂದು ಸ್ವಲ್ಪ ಮಣಿನ ಈ ಥರ ತಿರುಗಿಸ್ಕೊಂಡ್ರೆ 4 ಚೈನ್ ಹಾಕ್ಕೊತಾ ಇದ್ದೀನಿ. ಒಂದು ಬೀಡ್ ಪಕ್ಕ ಲಾಕ್ ಮತ್ತು 4 ಚೈನ್ ಮತ್ತು ಇನ್ನೊಂದು ಬೀಡ್ ಪಕ್ಕ ಲಾಕ್. ಇದೇ ಥರ 5 ಬೀಡ್ ಸುತ್ತಲೂ ನಾವು 4 ಚೈನ್ ಹಾಕಿ ಲಾಕ್ ಮಾಡ್ಕೊಬೇಕು. ನಾವು ಸ್ಮಾಲ್ ಬೀಡ್ ಏನಾದರೂ ಹಾಕ್ಕೊಂಡ್ರೆ ಒಂದು 3 ಚೈನ್ ಆದರೆ ಸಾಕು. ಇದೊಂದು ಸ್ವಲ್ಪ ದಪ್ಪ ಇರೋದಕ್ಕೆ ನನಗೆ 4 ಚೈನ್ ಇದಾಗಿದೆ. ಇದೇ ಥರ 5 ಬೀಡ್ ಸುತ್ತ ನಾವು 4 ಚೈನ್ ಹಾಕ್ಕೊಂಡಿದ್ದೀರಲ್ವ. ಈಗ ಸ್ವಲ್ಪ ಈ ಸೀರೆ ಇರುತ್ತಲ್ಲ, ಈ ಥರ ಸ್ವಲ್ಪ ಈ ಥರ ಟರ್ನ್ ಮಾಡಿಕೊಂಡ್ರೆ ನಮಗೆ ಫ್ಲವರ್ ಹಾಕೋದಕ್ಕೆ ಬೀಡ್ ಕರೆಕ್ಟಾಗಿ ಕೂತಿರುತ್ತೆ. ನಾವು ಫಸ್ಟ್ ಇಲ್ಲಿ ಮಣಿ ಹಾಕಿದಾಗ ಹಿಂಗಿಂದ ಚೈನ್ಸ್ ಹಾಕ್ಕೊಂಬಂದಿರ್ತೀರಿ. ಈಗ ಇದು ಮಾಡಿಕೊಂಡು ಸರಿ ಮಾಡಿಕೊಂಡು ಈಗ 3 ಚೈನ್ ಹಾಕ್ಕೊತಾ ಇದ್ದೀನಿ. 3 ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ದಾರ ಸುತ್ತಕೊಂಡು ಇಲ್ಲಿ 4 ಚೈನ್ ಹಾಕಿರ್ತೀರಲ್ವ, ಅದರೊಳಗಡೆ ದಾರ ತಗೊಂಡು ಬಂದು 2ರಿಂದ 1 2ರಿಂದ 1 ಈ ಥರ 3 ಡಬಲ್ ಕ್ರೋಶೆನ ಮಾಡ್ಕೊಬೇಕು. 1 2 3 ಹಾಕ್ಕೊಂಡ್ಮೇಲೆ 1 2 3 ಚೈನ್ ಹಾಕಿ ಮತ್ತು ಆ 4 ಚೈನ್ ಒಳಗಡೆ ಲಾಕ್ ಮಾಡ್ಕೊಬೇಕು. ಲಾಕ್ ಮಾಡಿಕೊಂಡು ಇನ್ನೊಂದು ಬೀಡ್ ಮೇಲೆ ಹಾಕಿರ್ತೀರಲ್ವ 4 ಚೈನು, ಅದರೊಳಗಡೆ ಸಿಂಗಲ್ ಲಾಕ್ ಹಾಕ್ಕೊಂಡು 1 2 3 ಸೇಮ್ ಅದೇ ಥರ 3 ಡಬಲ್ ಕ್ರೋಶೆ.
3 ಚೈನ್ಸು ಆ್ಯಡ್ ಮಾಡಿಕೊಂಡ್ರೆ ನಮಗೆ 5 ಕ್ರೋಶೆ ಇದಾಗುತ್ತೆ, ಡಬಲ್ ಕ್ರೋಶೆ ಟೈಪು. ತಿರ್ಗಾ ಅದರಲ್ಲೇ 3 ಚೈನ್ ಹಾಕಿ ಲಾಕ್ ಮಾಡಿಕೊಂಡು ಇನ್ನೊಂದು ಬೀಡ್ ಮೇಲೆ ಇರೋ 4 ಚೈನ್ ಮೇಲೆ ಒಂದು ಸಿಂಗಲ್ ಕ್ರೋಶೆ ಮತ್ತು 3 ಚೈನ್ ಮತ್ತು ಡಬಲ್ ಕ್ರೋಶೆ. 5 ಬೀಡ್ ಸುತ್ತಲೂ ನಾವು ಇದೇ ಥರ ಸೇಮ್ ಮೆಥಡಲ್ಲೇ ಫ್ರೆಂಡ್ಸ್ ಹಾಕ್ಕೊಳ್ತಾ ಹೋದರೆ ನಮಗೆ ಒಂದು ಫ್ಲವರ್ ರೆಡಿ ಆಗುತ್ತೆ. ಪಾರ್ಟಿ ವೇರ್ ಸ್ಯಾರಿಗಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನ್ಯೂ ಡಿಸೈನ್ ಇದು. ಈ ಡಿಸೈನ್ ಚೆನ್ನಾಗಿ ಕಾಣ್ತಾ ಇದೆ ಅಂತ ನಾನು ಈ ಸೀರೆಗೆ ಹಾಕಿ ನಿಮಗೆ ತೋರಿಸ್ತಾ ಇದ್ದೀನಿ. ನೀವು ಟ್ರೈ ಮಾಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬರುತ್ತೆ. ಇದು ಸಿಂಗಲ್ ಕಲರ್ ಇದೆ ಸೀರೆ, ಅದಕ್ಕೆ ಸಿಂಗಲ್ ಕಲರಲ್ಲೇ ಹಾಕ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಲುಕ್ ಕಾಣಲಿ ಅಂತ ವೈಟ್ ಬೀಡ್ ಯೂಸ್ ಮಾಡಿದ್ದೀನಿ. ನೀವು ಬೇಕಿದ್ರೆ ಗೋಲ್ಡ್ ಬೀಡ್ ಬೇಕಾದರೂ ಹಾಕ್ಕೊಬೋದು. ಸೇಮ್ 4 ಪೆಟಲ್ಸ್ ಆಯಿತು. ಇವಾಗ 5ನೇ ಬೀಡ್ ಮೇಲೆ ನಾವು ವರ್ಕ್ ಮಾಡ್ತಾ ಇದ್ದೀರಿ. ನಾವು ಈ ಡಿಸೈನ್ನ ಬೇರೆ ಬೇರೆ ರೀತಿ ಹಾಕಿದ್ದೀರಿ. ರಿಂಗ್ ಬೀಡ್ ಸುತ್ತ ಈ ಥರ. ಇದು ಒಂದು ನ್ಯೂ ಲುಕ್ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಕಾಣುತ್ತೆ. ಡಬಲ್ ಕ್ರೋಶೆ ಆಯಿತು. 1 2 3. ಇಲ್ಲಿ ಲಾಕ್ ಮಾಡ್ಕೊತೀರಲ್ಲ, ಈಗ ಸ್ಟ್ರೈಟ್ ಹಿಂಗಿಕ್ಕೊಂಡು ನೀಡಲ್ ಇರುತ್ತಲ್ಲ, ಸೊ ಈ ಥರ ದಾರ ಸ್ವಲ್ಪ ಮೇಲೆ ಮಾಡಿ ಇದನ್ನು ಇಕ್ಕೊಬೇಕು ಫ್ರೆಂಡ್ಸ್. ನಾವು ಇಕ್ಕೊಂಡು ಈ ಫಸ್ಟಿಗೆ ನಾವು ಹಾಕಿರ್ತೀರಲ್ಲ ಮಣಿ, ಅದರೊಳಗಡೆಗೆ ನೀಡಲ್ನಿಂದ ದಾರನ ತಗೊಂಬರಬೇಕು. ತಗೊಂಡು ಬಂದಮೇಲೆ ನೋಡಿ ಈ ಥರ ಕಾಣಿಸುತ್ತೆ ಪೆಟಲ್ಲು ನಮಗೆ ಫ್ಲವರ್ದು. ಇಲ್ಲಿ ಪಕ್ಕದಲ್ಲೇ ನಾವು ಆವಾಗಲೇ ಬೀಡ್ ಹಾಕ್ಕೊಬೇಕಾದ್ರೆ ಇಲ್ಲಿ ಲಾಕ್ ಮಾಡಿ ಬೀಡ್ ಆ್ಯಡ್ ಮಾಡಿರ್ತೀರಲ್ಲ, ಅಲ್ಲಿಗೆ ಸ್ವಲ್ಪ ಲೂಸಾಗಿ, ಟೈಟ್ ಬೇಡ ಫ್ರೆಂಡ್ಸ್, ಸ್ವಲ್ಪ ಲೂಸಾಗಿ ನಾವು ಲಾಕ್ ಮಾಡ್ಕೊಬೇಕು. ಆವಾಗ ನಮಗೆ ಈ ಥರ ಕಾಣುತ್ತೆ ನೋಡಿ. ಯಾರಾದರೂ ನೋಡಿದ್ರೆ ಸೀರೆಯಲ್ಲೇ ಬಂದಿದೆ ಅಂದ್ಕೊಬೇಕು, ಆ ಥರ ಕಾಣ್ತಾ ಇದೆ. ಅದಾದಮೇಲೆ ಮತ್ತೆ 3 ಚೈನ್ಸ್. ಇದು ನಾನು ದೂರ ಹಾಕ್ಕೊತಾ ಇದ್ದೀನಿ ಪಾರ್ಟಿ ವೇರ್ ಸ್ಯಾರಿಗೆ. ನೀವು ಬೇಕಿದ್ರೆ ಹತ್ರ ಬೇಕಿದ್ರೂ ಹಾಕ್ಕೊಬೋದು. ಮತ್ತು 3 ಚೈನ್ ಎಲ್ಲಿ ಬರುತ್ತೋ ಅಲ್ಲಿ. 4 ಚೈನ್ ಬೇಕಾದರೂ ನಮಗೆ ಬೇಗ ಚೈನ್ಸ್ ಆಗಲಿ ಅಂದರೆ 4 ಚೈನ್ ಬೇಕಾದರೂ ಹಾಕ್ಕೊಬೋದು. ನಮಗೆ ಎಷ್ಟು ದೂರಕ್ಕೆ ಇನ್ನೊಂದು ಫ್ಲವರ್ದ ಆರ್ಚ್ ಟೈಪ್ ಹಾಕ್ಕೊತೀರ ನಾವು, ಅಲ್ಲಿವರೆಗೂ ನಾವು ಈ ಥರ ಚೈನ್ಸ್ ಹಾಕ್ಕೊತ ಹೋಗಬೇಕು.
6 7 8 8 ಹಾಕಿದ್ದೀನಿ. ಇನ್ನೂ ಒಂದೆರಡು 3 ಚೈನ್ಸ್ ಹಾಕ್ತೀನಿ. ಟೈಮ್ಸ್ ನಾನು 3 ಚೈನ್ಸ್ ಹಾಕಿ ಸೀರೆಗೆ ಲಾಕ್ ಮಾಡಿದ್ದೀನಿ ಫ್ರೆಂಡ್ಸ್. ಈಗ ಒಂದು ಇದೇ ಥರ ಫ್ಲವರ್ದು ಹಾಕೋಣ. ಸೇಮ್ ಅದೇ ಮೆಥಡಲ್ಲ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಮತ್ತೆ ಅದೇ ಥರ ಸ್ವಲ್ಪ ದಾರ ಮೇಲೆ ಮಾಡಿಕೊಂಡು ಈ ಥರ ಇಟ್ಕೊಂಡು ಮತ್ತೆ ಇನ್ನೂ ಒಂದು ಕಿತ್ತು ತೋರಿಸ್ಕೊಡ್ತಾ ಇದ್ದೀನಿ. ಈ ಬೀಡಲ್ಲಿ ಈ ದಾರನ ತಗೊಂಬರಬೇಕು, ನಿಧಾನಕ್ಕೆ ತಗೊಬರಬೇಕು. ತುಂಬ ಟೈಟ್ ಬೇಡ ಫ್ರೆಂಡ್ಸ್, ಸ್ವಲ್ಪ ಲೂಸಾಗಿ ನಾವು ಅದನ್ನು ಲಾಕ್ ಮಾಡ್ಕೊಳ್ಳೋಣ. ಈ ಥರ ಸರ್ ಮಾಡಿಕೊಂಡ್ರೆ ಈ ಥರ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಇದೇ ಥರ ಪೂರ್ತಿ ಸ್ಯಾರಿಗೆ ಹಾಕಿದ್ಮೇಲೆ ಯಾವ ಥರ ಕಾಣುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಸೀರೆಗೆ ಪೂರ್ತಿ ಹಾಕಿದ್ದೀನಿ ಫ್ರೆಂಡ್ಸ್. ನೋಡಿ ಈ ಥರ ಬಂದಿದೆ ಡಿಸೈನು, ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಈ ವಿಡಿಯೋನ ಯಾರಾದ್ರು ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.